ಓಕೆ ಓಕೆ ಓಕೆ. ನಂತರ ನೆಕ್ಸ್ಟ್ ಸ್ಟೆಪ್ ಬಂದಿದ್ದೆ ಆ ಯಾವ್ದಪ್ಪ ರಿಪೋರ್ಟ್ ಹಾಕ್ಬೇಕು. ರಿಪೋರ್ಟ್ ಮಾಡ್ಬೇಕು. ಓಕೆನಾ? ರಿಪೋರ್ಟ್ ಮಾಡಿ ನಂತರ ಐಡ್ ಮಾಡ್ಬೇಕು. ಓಕೆ ಓಕೆ ಓಕೆ. ಈಗ ರಿಪೋರ್ಟ್ ಹಾಕ್ದಾಗ ನಿಮ್ಗೆ 4-5 ಆಪ್ಷನ್ ತೋರಿಸುತ್ತೆ ಯಾವ್ದಕ್ಕಾಗಿ ನೀವು ಅದನ್ನ ಐಡ್ ಮಾಡ್ತಾ ಇದ್ದೀರಿ ಅಂತ ಹೇಳ್ಬಿಟ್ಟು. ಆ 5ರಲ್ಲಿ ಯಾವುದೋ ಒಂದು ನೀವು ಕೊಡ್ಬೇಕು. ಅಲ್ಲ ಇದು ಪರ್ಫೆಕ್ಟ್ ರೀತಿ ಏನಾದ್ರು ನೀವು ಏನಾದ್ರು ಅವ್ರನ್ನ ಐಡ್ ಮಾಡಿದೀರಿ ಅಂದ್ರೆ ಅವ್ರು ಯಾವತ್ತೇ ಆಗ್ಲಿ ಯಾವ ಇದಕ್ಕೂ ಬರಕ್ ಆಗಲ್ಲ. ಇವಾಗ ಏನಾಗೈತೆ ಅಂದ್ರೆ ಯೂಟ್ಯೂಬ್ ಬಂದಿದೆ, ಕ್ರೈಮ್ ಡಿಪಾರ್ಟ್ಮೆಂಟ್ AI ನಡೆಸ್ತಾ ಇರೋದ್ರಿಂದ ಅವ್ರನ್ನ ಪರ್ಮನೆಂಟ್ ಬ್ಲಾಕ್ ಮಾಡ್ತಾರೆ. ಇವಾಗ ಅವ್ರ ನಂಬರ್ ಬ್ಲಾಕ್ ಮಾಡ್ತಾರೆ. ಇವಾಗ ಅವ್ರ ನಂಬರ್ ಇದ್ರೆ ತಾನೇ ಅವ್ರು ಬೇರೆ ಬೇರೆ ಐಡಿಯಲ್ಲಿ ಬರೋದು. ಬೇರೆ ಐಡಿಯಲ್ಲಿ ಬರ್ಬೇಕು ಅಂದ್ರೆ ಅವ್ರ ನಂಬರ್ ಅವರು ಬ್ಲಾಕ್ ಮಾಡಲ್ಲ. ಈ ರೀತಿ ಮಾಡ್ಬೇಕು. ಫಸ್ಟ್ ಸ್ಕ್ರೀನ್ ಶಾಟ್ ತಗೋಬೇಕು. ನೆಕ್ಸ್ಟ್ ರಿಪೋರ್ಟ್ ಮಾಡ್ಬೇಕು. ರಿಪೋರ್ಟ್ ಆದ ನಂತರ 4-5 ಬರುತ್ತೆ ನೋಡಿ, ಯಾವ್ದಾದ್ರು ಒಂದು ಕೆಟ್ಟ ಮೆಸೇಜ್ ಮಾಡ್ತಾವ್ರ, ಇವ್ರಿಗೆ ನಿಮ್ಗೆ ಏನಾದ್ರು ಹಿಂಸೆ ಕೊಡ್ತಾವ್ರ, ಇಲ್ಲಾಂದ್ರೆ ಇವ್ರು ಉಗ್ರಗಾಮಿಗಳ ಹೇಳ್ಬಿಟ್ಟು 5 ರೀತಿ ಬರುತ್ತೆ. 5 ರೀತಿಯಲ್ಲಿ ಯಾವ್ದಾದ್ರು ಒಂದನ್ನ ಪ್ರೆಸ್ ಮಾಡ್ಬಿಟ್ಟು ನೀವು ಓಕೆ ಕೊಟ್ಟು ಅವಾಗ ಏನಾದ್ರು ನೀವು ಐಡ್ ಮಾಡಿದೀರಿ ಅಂದ್ರೆ ಪರ್ಮನೆಂಟ್ ಐಡ್ ಅಂತ ತಂದು ಬರೀ ಐಡ್ ಮಾಡಿದ್ರೆ ಏನು ಪ್ರಯೋಜನ ಇಲ್ಲ. ಈ ರೀತಿ ಸ್ಕ್ರೀನ್ ಶಾಟ್ ತಗೋಬೇಕು, ರಿಪೋರ್ಟ್ ಮಾಡ್ಬೇಕು. ನಂತರ 5ರಲ್ಲಿ ಒಂದು ಸೆಲೆಕ್ಷನ್ ಮಾಡ್ಬೇಕು. ಅದಾದ್ಮೇಲೆ ಐಡ್ ಮಾಡಿದೀರಿ ಅಂದ್ರೆ ಕೆಟ್ಟ ಮೆಸೇಜ್ ಹಾಕೋರ್ದು ಬೈಯೋದು ಗಿಯೋದು ಏನು ಬೇಡ, ಡೈರೆಕ್ಟ್ ಒಂದೇ ಸಲಿಗೆ ಐಡ್ ಮಾಡ್ಬಿಡಿ. ಅವ್ರೇನು ಒಳ್ಳೆ ವ್ಯಕ್ತಿ ಇಲ್ಲ, ನೀವು ಎಷ್ಟು ಸಲ ಅವ್ರಿಗೆ ಟೈಮ್ ಕೊಟ್ರು ಕೂಡ ಅವ್ರ ಕೆಟ್ಟ ಮೆಸೇಜ್, ಕೆಟ್ಟ ಬುದ್ಧಿ ಕೆಟ್ಟದಾಗೆ ಹೋಗುತ್ತೆ, ಒಳ್ಳೆ ಆಗಲ್ಲ ಮೇಡಮ್. ಅವ್ರನ್ನ ಬೈಯೋದು ಅದೆಲ್ಲ ಬೇಕಾಗಿಲ್ಲ. ಒಂದೋದು ಯಾವುದೇ ಒಬ್ಬ ವ್ಯಕ್ತಿ ಕೆಟ್ಟ ಮೆಸೇಜ್ ಹಾಕಿದ್ರೆ ಅವ್ರ ಮೆಸೇಜ್ ಇನ್ನ ಓದಬೇಡಿ. ನೀವು ಯಾವಾಗ ಓದಲ್ಲೋ ಅವ್ರ ಬಲ ಬಂದಿದೆ ಅವಾಗೆ ಕಮ್ಮಿ ಆಗೋಗ್ಬಿಡತ್ತೆ. ಅವ್ರ ಮೆಸೇಜ್ ನೀವು ಓದಬೇಡಿ. ಓಕೆನಾ? ಎರಡನೇದು ಅವ್ರಿಗೆ ಇದೇನಿರಲ್ಲ, ನೀವ್ ಎಷ್ಟು ಸಲ ಬೈದ್ರು ಏನು ಮಾಡಿದ್ರು ಅವ್ರು ಇನ್ನೂ ಜಾಸ್ತಿ ಮಾಡ್ತಾ ಇರೋಷ್ಟು ಅದು ಕಮ್ಮಿ ಆಗಲ್ಲ. ಈ ರೀತಿ ಮಾಡಿ. ಇವಾಗ ನಾನು ಹೇಳಿದ್ದೀನಲ್ಲ, ಒಬ್ರಿಗೆ ಮಾಡಿ ನೋಡಿ, ಅವ್ರು ಯಾವ್ದಾರು ಐಡಿಯಾ ಲೈವ್ ಅಲ್ಲಿ ಕಾಣಿಸಿದ್ರೆ ಅವಾಗ ಕೇಳಿ. ಪರ್ಮನೆಂಟ್ ಅವ್ರ ನಂಬರ್ ಬಂದಿದ್ದೆ ಬ್ಲಾಕ್ ಆಗತ್ತದ. ಹೌದೌದು. ಓಕೆ ಸರ್, ಇನ್ಮೇಲೆ ಹಂಗೆ ಮಾಡೋಣ. ಆ ರೀತಿ ಸುಮ್ನೆ ಬೈದ್ರೆ ಏನಾಗತ್ತೆ ಅಂದ್ರೆ ಹೇಳಿ. ಬೈದ್ರೆ ಏನಾಗುತ್ತೆ ಅಂದ್ರೆ ಅದು ಮತ್ತೆ 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 ಜಾಸ್ತಿ ಆಗ್ತಾ ಇರ್ತದೆ. ಕನ್ನಡಜಿ ಅವ್ರು ಹೇಳ್ತಾರೆ, ರಿಪೋರ್ಟ್ ಒಬ್ರು ಮಾಡಿದ್ರೆ ಆಗಲ್ಲ ಅಣ್ಣ ಅಂತ ಹೇಳ್ಬಿಟ್ಟು. ಅದು ಒಬ್ರು ಮಾಡಿದ್ರು ಆಗತ್ತೆ ಮೇಡಮ್. ಯಾರು ಅಂದ್ರೆ ಲೈವ್ ನಡೆಸ್ತಾ ಇರ್ತಾರೆ ನೋಡಿ ಚಾನಲ್ ಓನರ್, ಅವ್ರು ಮಾಡಿದ್ರೆ ಖಂಡಿತವಾಗ್ಲೂ ಆಗತ್ತೆ. ನೀವು ಬರೀ ಐಡ್ ಮಾಡಿರ್ತೀರಿ, ಅದಕ್ಕಾಗಿರಲ್ಲ. ಇವಾಗ ನಾನ್ ಹೇಳ್ತಾ ಇದ್ದೀನಿ ನೋಡಿ, ಆ ಪ್ರೊಸೀಜರ್ ಅಲ್ಲಿ ನೀವು ಐಡ್ ಮಾಡಿರಲ್ಲ. ಅಲ್ಲ, ಇನ್ ಸ್ವಲ್ಪ ಮುಂದೆ ಹಾಲಂಗಡಿಯಲ್ಲಿ ಈ ರೀತಿ ಐಡ್ ಮಾಡಿದ್ರೆ ಅದಾಗತ್ತೆ. ಅವ್ರು ಸುಮ್ಮನೆ ಐಡ್ ಮಾಡಿರ್ತಾರೆ, ಅದಕ್ಕಾಗಿರಲ್ಲ. ಒಬ್ರು ಮಾಡಿದ್ರು ಸಾಕು. ಅದು ಲೈವ್ ಓನರ್ ಅಲ್ಲ, ನೀವು ಲೈವ್ ನಡೆಸ್ತಾ ಇರೋ ವ್ಯಕ್ತಿ. ಯಾರು ಬೇಕಾದ್ರೆ ಬಂದಾಗ ಆ ರೀತಿ ಐಡ್ ಮಾಡಿ ನೋಡಿ, ಅದು ಆಗತ್ತದು. ಕನ್ನಡತಿ 100 ಜನ ರಿಪೋರ್ಟ್ ಮಾಡ್ಬೇಕು ಅಂತ ಹೇಳ್ತಾವ್ರೆ. ಅಯ್ಯೋ ಸುಭಾಷ್ ಎಂತ ಫ್ರೆಂಡ್ ಮಾಡಿದ್ರು ಯಪ್ಪಾ ಅಂತವ್ರೆ. ಸಪೋರ್ಟ್ ಮೆಸೇಜ್ ಹಾಕ್ತೀರಾ? ಜಾಯಿನ್ ಆಗಿ ಮಾತಾಡಕ್ಕೆ ಆಗಲ್ವಾ ನಿಮಿಷ, ಸುಭಾಷ್? ಹೌದೌದು, ಸುಭಾಷ್ ಒಂದ್ ಜಾಯಿನ್ ನಿಮಿಷ ಆಗು ಅಂದ್ರೆ ಬಂದೆ. ಆಗ್ತಿಲ್ಲ. ಸಚಿಯ, ನೀನು ಸುಭಾಷ್ ಜೊತೆಗೆ 2 ಮಾಡು. ಸುಭಾಷ್ 2 ಅಟ್ಟೆ ಮಟ್ಟೆ ಕೋಳಿ ಮಟ್ಟೆ 2. ವಿಶ್ವಣ್ಣ ಬಂದ್ರು. ವಿಶ್ವಣ್ಣ ನಮಸ್ತೆ. ಏನ್ ಇಷ್ಟೊಂದು ಲೇಟು ವಿಶ್ವಣ್ಣ? ಸೂಪರ್. ಥ್ಯಾಂಕ್ ಯು ವಿಶ್ವಣ್ಣ. ಏನ್ ಮಾಡ್ತಿದ್ದೀರಾ ವಿಶ್ವಣ್ಣ? ಆರಾಮಿದ್ದೀರಾ? ಮನೆಗ್ ಬಂದ್ರಾ? ಊಟ ಮಾಡುದ್ರಾ? ಹಾಗೆ ಒಂದ್ ಲೈಕ್ ಕೊಡಿ ವಿಶ್ವಣ್ಣ. ಇರಿ ಸ್ವಲ್ಪ ಕಿರಿಕಿರಿ ಇದಾರೆಪಾ. ಅಯ್ಯೋ, ಕಿರಿಕಿರಿ ಜಾಗದಿಂದ ನೀನ್ ಎದ್ಬಾ ಫಸ್ಟ್. ನೀನ್ ಯಾಕಲ್ ಕಿರಿಕಿರಿ ಅನ್ಕೊಂಡು ಇನ್ನು ಅದೇ ಜಾಗದಲ್ಲಿ ಇದೀಯಾ? ನಮಸ್ತೆ. ಓಕೆ ಬ್ರದರ್. ಓಕೆ ಅಣ್ಣ, ಸೂಪರ್. ಥ್ಯಾಂಕ್ ಯು ವಿಶ್ವಣ್ಣ. ಬರೀ ಸಪೋರ್ಟಿಂಗ್ ಮೆಸೇಜ್ ಆಯ್ತು. ನಮ್ ಜಯಂತ್ ಸರ್ ಇದಾರೆ, ಮಾತಾಡ್ಸು. ನಮಸ್ತೆ. ಅಯ್ಯೋ, ನಮ್ ವಿಶ್ವಣ್ಣಂಗೆ ಏನಾಗಿದೆ?